ಜರ್ನಿ ಮಾಡಾತೇನೆ. ಗುಡ್ ಆಫ್ಟರ್ನೂನ್ ಶ್ವೇತು. ವೆರಿ ಗುಡ್ ಆಫ್ಟರ್ನೂನ್. ಇವತ್ತಿನ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೀನಿ. ಟೈಮ್ ನೋಡ್ರಿ 12:30 ಆಗಕ ಇನ್ನ 5 ನಿಮಿಷ ಕಡಿಮೆ ಐತಿ. ಮತ್ ನಾವ್ ಅರ್ಧ ಅರ್ಬಿ ತಗದ್ಲಿ. ಆಮೇಲೆ ಈಗ ಮತ್ತೆ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಮಾಡಾತೀವಿ. ಫಸ್ಟ್ ರಿಕ್ಷಾದಿಂದ ಸ್ಟಾರ್ಟ್ ಮಾಡೋಣ. ಓಕೆ ಬಜೆಟ್ ಫ್ರೆಂಡ್ಲಿ ಅಂತಂದ್ರೆ ರಿಕ್ಷಾದಿಂದನ ಸ್ಟಾರ್ಟ್. ಹೌದ್ರಿ ನೋಡ್ರಿ ಹೆಂಗೆ ಇವತ್ತಿನ ಡೇ ಒಳಗ ಏನೆಲ್ಲ ಆಕೇತಿ ನೋಡೋಣ ನೋಡ್ರಪ್ಪ ಸರ್ ಅಂತ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ನಾನು ನಿಂತಿಲ್ಲ ಎಲ್ಲದ ನಿಂತ ಕನಗೊಳ್ಳ. ಹಾಕೇನ್ರಿ ಸತ್ತವ್ರೆ. ವೆನಿಟಿ ಬ್ಯಾಗ್ ಒಂದು ನಮ್ದು, ಇದೊಂದು ಬ್ಯಾಗ್ ನಮ್ದು, ಇದು ಪೊಟಿ ಟ್ರೇ ನಮ್ದು, ಆಮೇಲೆ ನಾ ಹಾಕೊಂಡಿದ್ ಬ್ಯಾಗ್ ಒಂದು ನಮ್ದು, ಆಮೇಲೆ ಕ್ಯಾಮ್ರಾ ಬ್ಯಾಗ್ ಒಂದು ಮುಂದೈತಿ. 1 2 3 4 5 ಬ್ಯಾಗ್ ಸ್ವತ. ಹಾ ನೆನ್ಪಿರ್ಲಿ, ಪ್ರತಿ ಸಲ 10 ಇಳಿಯೋ ಮುಂದೆ 5 ನಂಬರ್ ಕೌಂಟ್ ತಗೋ. ಹಲೋ ಏನ್ರಿ ಸತ್ತಾರ ಏನಂತಾರೆ? ಒಂಥರ ಫುಲ್ ರಾಪ್ಚಿಕ್ ಅಲ್ಲ, ಫುಲ್ ಬಜೆಟ್ ಫ್ರೆಂಡ್ಲಿ. ಹೌದು, ಕೀರ್ತಿ ಯಾರಂತೇಳಿ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಹೇಳ್ತೇವಂತ. ಹಾ ಹೌದು, ಅದು ಆಗತೈತಿ, ಅದಕ್ಕೆ ಕ್ಯಾಮ್ರಾ ಸ್ವಲ್ಪ ಶೇಕ್ ಆಗತೈತಿ. ನೋಡ್ರಿ ನಮ್ಮ ಸ್ಪರ್ಶಾಗ ವೀಟ್ ಕ್ಯಾರೆಟ್ ಆ್ಯಪಲ್ ಇದನ್ನು ತೊಗೊಂಡ್ವಿ ಸರ್ಲಾಕ. ಯಾಕಂದ್ರೆ ಆಗಿ ಊಟಕ್ಕೆ ಏನಾರ ಬೇಕಲ್ಲ, ಸೊ ಅದ್ರ ಸಲುವಾಗಿ ಇದನ್ನು ತೊಗೊಂಡೇವಿ. ನೋಡ್ರಿ ಈಗ ಬಸ್ ಸ್ಟ್ಯಾಂಡಿಗಂತೂ ಬಂದು ಮುಟ್ಟಿದ್ವಿ. ನಮ್ಮ ಶ್ವೇತಾ ಅವ್ರು ಇಲ್ಲಿ ನಿಂತಾರ ಬಿಸಿಲಾಗ. ಏನ್ರಿ ಶ್ವೇತಾ, ಹೆಂಗೈತಿ ಬಿಸಿಲು? ಚುರು ಅನ್ನೋದೈತಿ. ಓಕೆ, ನನಗೆ ಹಿಂಗೆ ಅನ್ಸದೈತ್ಲ, ನಾ ಎಲ್ಲಿ ಕೂಲಿ ಮಾಡಕ್ ಹೊಂಟೇನೆ ಅಂತ ಅನ್ಸದೈತಿ. ಬ್ಯಾಗ್ ನೋಡ್ರಿ 1 2 ಹೌದು, ಭಯಂಕರ ಖುಷಿ ಆಕಿಂಗ್ ಮೊದ್ಲ. ಹೌದು, ಫುಲ್ ತುಂಬ 1:30 12:30 ಆತ. 2:30ಗೆ ಟ್ರೈನ್ ಐತಿ. ನಮಸ್ಕಾರ ಆರಾಮ್ರಿ? ಹಾ ಆರಾಮದೇ ನೋಡ್ರಿ. ಹೌದ್ರಿ, ಬದಾಮಿ ಬಸ್ ಸ್ಟ್ಯಾಂಡ್ನಾಗ ಸೈಡ್ ಸಬ್ಸ್ಕ್ರೈಬರ್ ಸಿಕ್ಕ್ರಿ ಮಾತಾಡ್ಸಿದ್ರ. ಬಸ್ಸರ ಫುಲ್ ಗದ್ಲ ಐತಿ. ಹೆಂಗತ್ತದ್ರಿ ಶ್ವೇತಾ ಅವ್ರ? ನಮಸ್ಕಾರ ರೀ, ಆರಾಮದ್ರಿ? ಹಾಯ್ ರಾಣಿಗೇನು ಮಾಸ್ಕ್ ಹಾಕ್ಬಿಟ್ರಲ್ಲ? ಗದ್ಲ ಐತಂತ ಮಾಸ್ಕ್ ಹಾಕಿದ್ರಿ, ಚಲೋ ಮಾಡಿದ್ರಿ. ಶ್ವೇತಾ ಅವ್ರ, ಶ್ವೇತಾ ಮೇಡಮ್ ಹೆಂಗೈತಿ ಬಜೆಟ್ ಫ್ರೆಂಡ್ಲಿ ಟ್ರಿಪ್? ಹಾ ಓಕೆ, ಆಲ್ಮೋಸ್ಟ್ 80% ಹೆಣ್ಮಕ್ಳು ಅದಾರ ಗಂಡ್ಮಕ್ಳಿಗಿಂತ ಬಸ್ನಾಗ. ಹೆಂಗಂತೀರಿ? ಹೋರಿ ಹೇಳ್ರಿ ವಿನಾಯಕ, ಮುಂದೆ ಪಾಸ್ ಮಾಡ್ಬೇಕೇನ್ರಿ ಇದನ್ನ? ನೋಡ್ರಿ ಬರೀ ಫ್ರೀ. ವಿನಾಯಕ ಅವ್ರದಾರೆ ಬರೀ ಇದ್ರಾಗ ಸ್ಕೆಚ್ ಇರ್ತೈತಿ ಅಲ್ಲ ವಿನಾಯಕ? ನಾವೇನು ಮಾಡೋದಿದ್ದು ನಾವು ತಗಸ್ತೇವ್ರಪ್ಪ ನಮ್ಮ ಶ್ವೇತಾಂದು. ಇಲ್ರಿ ಏನ್ರಿ ಶ್ವೇತಾ ಅವ್ರ ಎಲ್ಲಿ ಕೂತ್ರಿ? ಕಂಡಕ್ಟರ್ ಸಿಟಿ ಕೂತೆ ನೋಡ್ರಿ, ಬಂದ್ ಕೂಡ್ಲೆ ಹೇಳ್ತೇನೆ. ಓಕೆ, ಕೂಡ್ರಿ ಮಜಾ ಬರತೈತಿ. ಹೌದು, ನಿಮಗೆ ಮಜಾ ಬರತೈತಿ. ಕುಂಡ್ರಾಗ ಸೀಟ್ ಸಿಕ್ಕೈತಿ. ನಾವು ಹಿಂಗೆ ನಿಂದಿರ್ಬೇಕಿಲ್ಲ, ನಮಗೇನು ಅನಿಸ್ತೈತಿ. ಅದು ಲಗೇಜ್ ಹಿಡ್ಕೊಂಡೆ, ಯಾಕಂದ್ರೆ ಇವತ್ತಿನ ಸಾಮಾನು ಎಲ್ಲಿ ಬಿಡುವಂಗೂ ಇಲ್ಲ, ಅದ್ರ ಸಲುವಾಗಿ. ಅದೊಂದು ಅದೊಂದು ದಾಟ್ ಹೋಗ್ಯತ್ರಿ ಮೇಡಮ್. ಆಧಾರ್ ಕಾರ್ಡ್ ತಂದಿಲ್ಲ, ಹಂಗಾಗಿ ನಾನು ಟಿಕೆಟ್ ತಗೊಂಡು ಜರ್ನಿ ಮಾಡಾತೇನೆ. ಹೌದು, ಮುಖ ಏನು ಪೂರಾ ಬೆವತ ಬಿಟ್ಟಲ್ಲ. ಸೆಕಿ ಬಿಸಿಲು ಭಾಳ ಐತಿಲ್ಲ, ಅಲ್ಲಿ ಕಂಪೇರ್ ಮಾಡಿದ್ರಿ ಇಲ್ಲಿ ಎಷ್ಟು ಟೆಂಪ್ರೇಚರ್ ಚೆಕ್ ಮಾಡಿದ್ರಿ? ಟೆಂಪ್ರೇಚರ್ 34 ಇರ್ಬೋದು. ಚೆಕ್ ಮಾಡ್ಲಾರ್ದ ಹೇಳತ್ತೀನಿ. ಚೆಕ್ ಮಾಡೋಣ. ನಾನು 34 ಅನ್ಕೊಂಡಿದ್ದೆ, ಬಟ್ 35 ಐತಿ ಟೆಂಪ್ರೇಚರ್. ಇಲ್ಲ 36. ಹೌದಾ? ಹಾ 35 ಐತಿ. ಫೀಲ್ಸ್ ಲೈಕ್ 36 ಐತಿ. ಭಾಳ ಐತಿ. ಪಾಪ ಅವ್ರ ಸೀಟ್ ಬಿಟ್ಕೊಡ್ಲಿ. ಥ್ಯಾಂಕ್ಸ್ ರೀ. ನಿಮ್ಮ ಮಾವನ್ ಶಿವ ಎಂಟು ಕೈ ಬಿಟ್ಬಿಡ ನಡೀತೈತಿ. ಅವ್ರ ಮಮ್ಮಿ ವಿಡಿಯೋ ಮಾಡಕ್ ಗಟ್ಟಿ ಆದ್ರೆ ಸಾಕು ನನಗೆ. ಯಾಕ್ರಿ ಕರೆಕ್ಟ್ ರೀ. ಅಲ್ಲ ಅಷ್ಟೇ ನೋಡಿದ್ರ ನಾ ಕುದ್ರು ಬ್ಯಾಡ ಅಂತ ನೀವ್ ಎತ್ಕೊಂಡ ನಿಂದಿರ್ಬೇಕಂತ. ಹೆಂಗ್ ಕಾಡ್ಲಿ ನಮ್ಮಪ್ಪ ನಂದು ವಿಚಾರ ಮಾಡ್ತಾರೆ. ಬಸ್ ಅಂತ ಹೇಳ್ಕೊಂಡು ದಾಟ್ತಿದ್ಲ, ಇವತ್ತು ಬಸ್ಸಿಗೆ ಹತ್ತೇಳ ಕುಂದ್ರು ಬೇಡ. ಟಯರ್ಡ್ ಆಗೈತೆ ಆಕಿಗೆ. ನೋಡ್ರಿ ಇವ್ರಿಗೂ ಸೀಟ್ ಸಿಕ್ಕೈತಿ, ಕುಂತಾರ ಇಲ್ಲಿ. ನಮ್ ಸ್ಪರ್ಶ ಅವರು ಆರಾಮ್ ನೋಡ್ಕೋತ ಕುಂತಾರ. ಅವ್ರ ಪಾದರಕ್ಷೆಗಳು ನಮ್ ಕೈ ಕೊಟ್ರ, ಪಾದಾನು ಹಿಡ್ಕೊಂಡ್ ಕೂತಾನೆ. ಚಪ್ಪಲ ಹಾಕೊಳಂಗಿಲ್ಲ ಅಕ್ಕಿ. ಅರ್ಧ ದಾರಿಗೆ ಬಂದ್ಲಂದ್ರ ಕೈಯಾಗ ಹೆಂಗ್ ಕೂತೈತ್ ನೋಡ್ರಿ. ಅವ್ರಪ್ಪ ಕೂದ್ಲ ಮುಟ್ಟಿದ್ರ ಮೊದ್ಲ ಬರ್ತೈತಿ. ಕೂದ್ಲ ನೋಡ್ರಿ ಹೆಂಗ್ ಮಾಡ ಹಿಡಿದ್ ಜಗ್ಗಾಡತ್ತವ್ರ ಎಷ್ಟ್ ಚಂದ. ಏನ್ರಿ ಶ್ವೇತವ್ರ ಬಂದ್ ಮುಟ್ಟಿದ್ರಿ ಬಾಗಲಕೋಟೆಗೆ? ಬಾಗಲಕೋಟೆಗೆ ಬಂದ್ ಮುಟ್ಟಿದ್ವಿ. ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ. ಓಕೆ, ಈಗ ಒಳಗ್ ಹೋಗೋಣ ಅಂತ. ನಡ್ರಿಪ್ಪ ನಡ್ರಿ ಹೋಗೋಣ ಅಂತ.
ನಮ್ಮ ಸ್ಪರ್ಶಾರ ನಾನು ಬಿಟ್ಟು ಇಳಿಯಲಿಲ್ಲ. ಲಾಸ್ಟಕ್ಕೆ ಆಕಿಗೆ ಏನಾದ್ ಗೊತ್ತಿಲ್ಲ, ಆಕಿ ಒಟ್ಟು ಇಳಿಲ್ಲ. ಇಲ್ಲೇ ದಾಟ್ಬಿಡಂತಡಿ. ಟಿಕೆಟ್ ಅಂದ್ರೂ ತಗೊಂಡ್ವಿ ನಾವೀಗ. ಓಕೆ ನೋಡ್ರಿ ಲಗೇಜ್ಗಳ ಭಾಳ ನಮ್ಗಿಂತ ಭಾಳ ಲಗೇಜ್ ಅದಾವ. ಎಷ್ಟೈತೆ ಕೇಳ ಪರ್ ರೇಟ್ ಟಿಕೆಟ್? ಟ್ರೈನ್ ಕಡೆ ಹೋಗೋಣಂತ ವಿನಾಯಕ ಬೆಳಗಾವಿ ಸ್ಟೇಷನ್ಯಾಗ 4 ಲಿಫ್ಟ್ ಅದಾವ. ಇಲ್ಲಿ ಲಿಫ್ಟ್ ಇಲ್ಲ. ನಿಮ್ ಬಾಗಲಕೋಟೆ ಸ್ಟೇಷನ್ಯಾಗ ಒಂದು ಲಿಫ್ಟ್ ಕಾಣಿಸೋದಲ್ಲ ನನ್ನ ಕಣ್ಣಿಗೆ. ಹೌದು ಹೌದ್ರಿ, ನನ್ ಕಣ್ಣಿ ಕಾಣ್ಲಾರ್ದಂಗ ಬೇರೆ ಕಡೆ ಎಲ್ರ ಅದಾವ. ಏನ ನಾನು ಇದ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದ. ಆಕಿ ಬಿದ್ಲ ಸರ ರೈಲ್ವೆ ಗಾಲಾಗ ಅದಕ್ಕ ಕೈ ಹಿಡ್ಕೊತೀನಿ. ಸೊ ಫೈನಲಿ ಟ್ರೈನ್ ಒಳಗ್ ಬಂದ್ ಕೂತ್ರಿ. ಫೈನಲಿ ಬಂದ್ ಕೂತೀವಿ ನಾವ. ಸೀಟ್ ಎಲ್ಲಾ ಸಿಕ್ಕೈತಿ ನೋಡ್ರಿ, ಬರೋಬ್ಬರಿ 2:15 ಬಿಡ್ತೈತಂತ ಟ್ರೈನ್. ವಿನಾಯಕ್ ಅವ್ರ ಈ ಟ್ರೈನ್ ಹೆಸರೇನ? ಬಸವ ಎಕ್ಸ್ಪ್ರೆಸ್ ಅಂತ ನೋಡ್ರಿ ಈ ಟ್ರೈನ್ ಹೆಸರು. ಸೊ ಈಗ ರಾತ್ರಿ ಎಷ್ಟ 12 ಗಂಟೆಗೆ ಹೋಗ್ಬಿಡ್ತೈತೆ ಕಾಣಿಸ್ತದಲ್ಲ. ರಾತ್ರಿ 12 ಗಂಟೆಗೆ ಹೋಗ್ಬಿಡ್ತೈತಂತ್ರಿ. ಖಾಲಿ ಐತಿ, ಹೋಗಿ ಮುಟ್ಟ ಹಿಂಗ ಖಾಲಿ ಇದ್ರ ಸಾಕ. ಐತಿರ್ಲ ಕರೆಕ್ಟ್ ಕುಂದ್ರಬೋದ್ಲ ಹತ್ರ ಬೇಕಂದ್ರ. ಹಿಂಗು ತಿಂದ ಮಂಗುನ ಹಿಂಗೆ ಆಡ ಬೇಡ ಮಾನ ನೀರಂತ್ರ ಇದ್ರಾಗಿಲ್ ಕುಡಿತಾ ಅಂತ. ಶ್ವೇತಾರ ನೆಕ್ಸ್ಟ್ ಪ್ರೋಗ್ರಾಮ್ ಏನ್ರಿ? ಟ್ರೈನ್ ಒಳಗ್ ಕುಂತ್ ಕೂಡ್ಲೆ ನೋಡ್ರಿ 2:30 ಅದ. ಮನಿ ಒಳಗ ಸ್ವಲ್ಪ ನಾಷ್ಟಾ ಮಾಡ್ಕೊಂಡ್ರಿ. ಹೌದು. ಈಗ ಮತ್ತೆ ಇಲ್ಲೇ ಚಪಾತಿ ಪಲ್ಲೆ ಚಟ್ನಿ ಏನೇನೋ ಮಾಡ್ಕೊಂಡ್ ಬಂದಾರ ಮಮ್ಮಿ ಮತ್ತ ವೈನಿ. ಓಕೆ ಬ್ಯಾಟಿಂಗ್ ಮಾಡೋಣಂತ. ಓಕೆ ಬಾಲ್ ಎಲ್ಲ ಐತ್ ಮತ್ತ? ಬಾಲ್ ಇಲ್ಲಿ ಸ್ಪರ್ಶ ತಂದಾಳ. ಇಲ್ಲ ಐತಿ. ಹಾ ನಡ್ರಿ ಬ್ಯಾಟಿಂಗ್ ಮಾಡೋಣ ನಡ್ರಪ್ಪ. ಬೋಲೋ ಮಮ್ಮಮ್ ನೋಡ್ರಿ ಇಲ್ಲೇ ಕಟ್ಟಕ್ ರೊಟ್ಟಿ ಐತಿ, ಮಡಕಿ ಕಾಳ್ ಪಲ್ಲೆ, ಅಲಸಂದಿ ಕಾಳ್ ಪಲ್ಲೆ, ಚಪಾತಿ, ಕೆಂಪ್ ಚಟ್ನಿ, ಮಸಾಲೆ ಅನ್ನ ಎಲ್ಲ ಐತಿ. ಇನ್ನೊಂದ್ ಸ್ವಲ್ಪ ಹಾಕ್ರಿ. ಅದು ಅಲ್ಲ ಇದನ್ನ ತಗೊಂಡ್ ಇದನ್ನ ಇಟ್ರು ನಡೀತದ. ಬರೀ ಊಟ ಮಾಡೋಣಂತ. ಮೊಸರು ಐತಿ ನೋಡ್ರಿ, ಮೊಸರು ಹಾಕಿಸ್ಕೊರಿ. ಹಾತಿ ಬಂದಡಿ ಮೊಸರು ಹಾಕಿಸ್ಕೊರಿ. ಶೇಂಗಾ ಚಟ್ನಿ ಬೇಕಾ? ಹಾಕ್ಬಿಡು ಮಮ್ಮಿ. ನೋಡ್ರಿ ಎಲ್ಲಾ ಡಬ್ಬಿ ಕಟ್ಕೊಂಡ್ ಬಂದಾರ, ಎಲ್ಲಾರು ಊಟ ಮಾಡತ್ತೀವಿ. ಸ್ವಲ್ಪ ಹಾಕ್ರಿ ವೈನಿ, ನೀವು ಊಟ ಮಾಡ್ರಿ. ನೋಡ್ರಿ ಈಗ ಗಾಡಿ ಬಿಡ್ತು, ನಮ್ ದಿನ ಊಟ ಆಗತೈತಿ. ಅಲ್ಲ ನೋಡ ಸೌಮ್ಯ ಶ್ರೀ ಗಜಾನನ್ ಮಹಾರಾಜ್ ಕಿ ಜೈ. ಜೈ ಅನ್ನಪಿ ಜೈ. ಹೌದಕ್ಕೆ ಮತ್ ಪಕ್ಕ ಮಹಾರಾಷ್ಟ್ರ ಸೈಡ್ ದಾಕೆ ಗಣಪತಿ ಬಪ್ಪ ಅಂದ್ರ ಮೂಲೆ ಅನ್ನಕ್ಕೆ ಜೈ ಅನ್ನಿನ ಜೈ. ಶೋನು ಅಲ್ಲಿ ನೋಡ್ರಿ ಆಲ್ಮಟ್ಟಿ ಡ್ಯಾಮ್. ಮತ್ ಇದ್ಯಾದ್ರಿ ಮಮ್ಮರಿ? ಕೃಷ್ಣ ಹೊಳಿ ಏನ್ರಿ ಇದು? ಹಾ ರೀ ನೋಡ್ರಪ್ಪ ನೀರ್ ಎಷ್ಟ್ ಚಂದ ಕಾಣತೈತಿ. ಅಲ್ಲ ಇಷ್ಟ ಶ್ವೇತಾ ಅದ್ ಎಲ್ಲೆಲ್ಲಿ ನೀರ್ ಹೋಗೈತಲ್ಲ ಅಲ್ಲೆಲ್ಲ ಹೊಲ ಮಾಡಾಕತ್ತಾರ ನೋಡು. ಹಾ ಹೊಲ ಮಾಡಾಕತ್ ಬಿಟ್ಟಾರ ಅವ್ರು ಬರಾಬರ. ಹೌದಲ್ರಿ ಮಮ್ಮರಿ? ಮಸ್ತ್ ಅಗದಿ ತೊಯ್ದಿದ್ದ ನೆಲ ಇರ್ತೈತಿ, ಬೇಕಾದಂಗ ಬರ್ತಾವ. ಇಲ್ಲೋಡ್ರಿ ಇದ ಆಲ್ಮಟ್ಟಿ ಡ್ಯಾಮ್ ಈಗ ಅಲ್ರಿ? ಹೌದ್ರಿ ಶ್ವೇತಾ ಅವ್ರ ಇನ್ನೊಂದ್ ಸ್ವಲ್ಪ ಜೂಮ್ ಮಾಡೋಂತಾರಿಲ್ಲ ಬಂದಕ್ಕೆ. ಏನ್ರಿ ಶ್ವೇತಾ ಅವ್ರ ಎಲ್ಲೇ ಮಟ್ಟ ಬಂದ್ಬಿಟ್ಟಿದ್ರಿ? ನಾವೀಗ ವಿಜಯಪುರ ಸಮೀಪ ಅದೇವ್ರಿ, ಆಲ್ಮಟ್ಟಿ ಕಡೆ ಅದೇವಿ ಈಗ. ಕ್ಲೈಮೇಟ್ ಇಷ್ಟ ಬಿಸಿಲು ಐತಂದ್ರ 36 ಐತಿ. ಇಲ್ಲೂ 36 ಐತಿ. ಹಾ ಫೀಲ್ಸ್ ಲೈಕ್ 37 ಐತಿ. ಶಬಾಷ್. ನಾರೇ ಇಲ್ಲಿ ಬಿಸ್ಲಿಗೆ ಕೂತೇನಿ, ಕಿವಿ ಮಟ್ಟಿಗೆ ಹೊರದಂಗ ಆಗತ್ತ ಪಡ್. ಶ್ವೇತಾ ಮತ್ತೇನ್ ಬಂತ? ಹೊಳಿನೋ ನದಿನೋ ಯಾವ್ದ? ನಾವು ನೀವು ನೀರ್ ಹಾಕತ್ತೀರಂತ ನೋಡತ್ತಿದ್ನೆ. ಜೈ ಜೈ ಶ್ರೀರಾಮ್.
ಇಲ್ಲ ನೋಡ್ರಿ ಜೋಕಾಲಿ ನಮ್ ಸ್ಪರ್ಶಾಂದ ಟ್ರೈನ್ ಒಳಗ್ ಜೋಕಾಲಿ ಈಗ ಕುಂತಾಳ ಆಕೆ ಹಾ ಆಕಿನೂ ಕುಂಡ್ರಿಸ್ಬಿಡಿದ್ರಾಗ ನೋಡ್ರಿ ಎಷ್ಟ್ ಚಂದ ಆಗೈತಿ ಹರಿಯಂಗಿಲ್ಲ ಲಗು ಹಾಯ್ ಶೋನು ಹಾಯ್ ಸ್ಪರ್ಶು ಕಾವ್ಕ್ಲಿ ಪಿಕಬು ಏನ್ ಮಾಡತ್ತೀನು ಪಿಕಬು ಚಿನ್ನು ಅದು ಕಾಂಗ್ರೂ ಮರಿ ಕೂತಿರ್ತಲ್ಲ ಹಂಗಾಗೈತೆ ಪಿಕಬು ಚಿನ್ನಿ ನನ್ನ ಲೈಫ್ ಒಳಗ ನಾ ಗೋಲ್ ಗುಂಬಜ್ ನೋಡಿಲ್ಲ ಇವತ್ತು ನೋಡಾಕತ್ತೇನೆ ಟ್ರೈನ್ ಒಳಗಿಂದ ನೋಡಕ್ ಸಿಕ್ ನನ್ಗ ಎಲ್ಲೋತ ಓ ಎಷ್ಟು ನೋಡ್ದಿತ್ತು ಶ್ವೇತ ಅದ ಇಲ್ಲ ನೋಡಿಲ್ಲ ಇವತ್ತು ನೋಡಾಕತ್ತೇನ ಅದನ್ನ ಅವು ಎಷ್ಟು ಚಂದ ಐತ್ಲ ಅದ ಶ್ವೇತಾ 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 ಹೌದು ಇಲ್ಲಿ ಮಟ್ಟ ಕೇಳ್ತಿ ಶ್ವೇತಾ ಇಲ್ಲೆಲ್ಲ ಎಷ್ಟು ಚಂದ ಐತಿ ಅವ ಪ್ರಕಾಶ್ ಆರ್ಕೆ ಇಲ್ಲೇ ಇರ್ತಾನಲ್ಲ ಹಾ ಬಿಜಾಪುರ ಅಲ್ಲ ಒಂದು ಏನದ ಹಾಡು ಮಾಡಿದ್ದಲ್ಲ ಮೂಲ ವ್ಯಾಧಿ ಮತ್ತೊಂದು ಯಾವ್ದು ಗೋವಾಕ್ ಹೋಗೋ ತಪ್ಪೇನಿಲ್ಲ ವಾವ್ ಎಷ್ಟು ಚಂದ ಐತ್ಲಿ ಅದ ಕರೇನ ಹಂಗ ಕಣ್ಣಿಲ್ಲೇ ನೋಡಕ್ಕೂ ಎಷ್ಟು ಚಂದ ಅನ್ಸತೈತೆ ಅದ ಕ್ಯಾಮ್ರಾ ಡಿಸರ್ವ್ ಮಾಡುವಲ್ತದ್ರ ಬ್ಯೂಟಿನ ಸೇತು ಕ್ಯಾಮ್ರಾ ಅದ್ರ ಬ್ಯೂಟಿನ ಡಿಸರ್ವ್ ಮಾಡುವಲ್ತ ಕರೇನ ಅಷ್ಟು ಚಂದ ಐತದ ಅಲ್ರಿ ಶ್ವೇತಾ ಇಲ್ಲೆಲ್ಲ ಕೋಟೆಗಳು ಭಾಳ ಅದಾವ ನೋಡ ಏನ್ರಿ ಓಕೆ 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 ವಿಜಯಪುರ ಬಾಯ್ ಬಾಯ್ ವಿಜಯಪುರದವ್ರು ಯಾರಾದ್ರೂ ಪಟ್ ಪಟ್ ಕಮೆಂಟ್ ಮಾಡ್ರಿ ಪೋ ನಿಮ್ಮ ಊರಿಗೆ ಒಂದ್ಸತಿ ನಮ್ಮನ್ನು ಇನ್ವೈಟ್ ಮಾಡ್ರಿ ನನ್ನ ಹೆಂಡತಿನ ಬರ್ತೇವಂತ ವಿಜಯಪುರ ನೋಡಿ ಊರನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತೇವಂತ ಎಲ್ಲ ರೈಲ್ವೆ ಸ್ಟೇಷನ್ನಾಗ ಏನೋ ಫಂಕ್ಷನ್ ನಡೆದೈತಿ ಏನಂತ ಗೊತ್ತಾಗೋಲ್ತು ನಿಮ್ಗೆ ಯಾರಿಗಾರ ಗುರ್ತಿತ್ತಂದ್ರೆ ಕಮೆಂಟ್ ಹಾಕ್ರಪ್ಪ ಅಲ್ಲ ಬಾಯಿಗೆ ಬಂದಿದ್ದ ನೀರನ್ನ ಕೈಗೆ ಬರೋ ಸುಳ್ದಂಗೆ ಮಾಡ್ಸಿದ್ರಿ ನೀವು ಹಾ ಗರ್ಮಾ ಗರಂ ಪಾನಿ ಗರ್ಮಾ ಗರಂ ಪಾನಿ ಗರ್ಮಾ ಗರಂ ಪಾನಿ ಜನ್ಮದಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಏನಂತಾರ ಅದಕ್ಕ ನಾನೇ ಇದ್ನಿ ಮೇನ್ ಅದಕ್ಕ ಮುಖ್ಯಮಂತ್ರಿ ರೈಲ್ವೆ ಮುಖ್ಯಮಂತ್ರಿ ನಾನೇ ಇದ್ದೆ ಇಲ್ಲ ಅವ್ರಿಗೆಲ್ಲ ಟ್ರೈನಿಂಗ್ ಕೊಡ್ತಿದ್ದೆ ನಾನು ಹೆಂಗ್ ಮಾಡ್ಬೇಕಂತ ಪ್ಲಾಸ್ಟಿಕ್ ನೋಡ್ರಿ ಎಷ್ಟು ಇದನ್ ಮಾಡ್ಯಾರ ಅಬ್ಬಾ ಹಾ ರೀಸೈಕಲ್ ಮಾಡ್ತಿರ್ಬೇಕ್ರಿ ಎಷ್ಟು ಪ್ಲಾಸ್ಟಿಕ್ ಎಲ್ಲ ಶ್ರದ್ಧಾವ್ರ ನಾವು ನೀರ್ ಅನ್ನಕತ್ತಿದ್ವಿ ನಿಮ್ಮ ಅಣ್ಣಾರ ನೀರ್ ತಗೋ ಅಂದ್ರೆ ನೀರ್ ತಗೋಲಿಲ್ಲ ಆ ನೀರ್ ಮಾರಾಕ್ ಬಂದವನ್ ಜೋಡಿ ಜಗಳ ಮಾಡಿ ಕಳ್ಸಿದ್ ನಿಮ್ಮನ್ನ ನಮ್ಮ ಫಾಲೋವರ್ಸ್ ಒಬ್ರ ನೀರ್ ಕೊಡ್ಸಿದ್ ನೋಡಿ ನಮ್ಗೆ ಅಣ್ಣ ನಿಮ್ಮ ಹೆಸರು ರೀ ನನ್ನ ಹೆಸರು ನಿರಂಕಾರ ನೋಡ್ರಿ ನಿರಂಕಾರ ಅವ್ರು ನಮ್ಗೆ 2 ಲೀಟರ್ ನೀರಿನ ಬಾಟ್ಲಿ ಕೊಟ್ರ ಅದಕ್ಕೆ ರೊಕ್ಕ ತಗೊಂಡ್ರು ತಗೋವಲ್ರ ಹಂಗ್ ಮಾಡ್ಬಾರ್ದ್ರಿ ನೀವು ಹಾಗಾಗಿ ನಾವು ನಿಮ್ಮ ಅಭಿಮಾನಿ ಇದ್ದೇವೆ ಎಷ್ಟಕ್ಕೆ ಹಿಂಗ್ರಿ ಅಣ್ಣ ನಾವೆಲ್ಲ ಅಣ್ಣ ತಮ್ಮ ಇದ್ದಂಗ್ರಿ ಅಭಿಮಾನಿಗಳು ಅಂತ ಏನಿಲ್ರಿ ಇದ್ರೊಳಗ ಹೆಂಗಂತೀರಿ ಥ್ಯಾಂಕ್ ಯು ಸೋ ಮಚ್ ಕಮಲ ಭಾಳ ಖುಷಿ ಆಯ್ತು ನಂಗೆ ಕರೆನ ನನಗೂ ಭಾಳ ಖುಷಿ ಆಯ್ತು ಯಾಕಂದ್ರೆ ನಂಗೆ ನೀರು ಬೇಕಾಗಿತ್ತು ನೀರೇ ಇದ್ದಿದ್ದಿಲ್ಲ ಬಟ್ ನಾನು ಅದಕ್ಕೆ ಪಟ್ಟೆ ನೀವು ಈ ಥರ ಸಹಾಯ ಮಾಡಿದ್ರೆ ಹೇಗೆ ಥ್ಯಾಂಕ್ ಯು ಸೋ ಮಚ್ ಕಮಲ ನೋಡ್ರಿ ಇಲ್ಲೇ ವಿನಾಯಕಗಂತರೂ ಕೆಲಸ ಇಲ್ಲ ನಮ್ಮ ಶ್ವೇತಾಗ ಅದ್ರೊಳಗೆ ಬಾಟ್ಲಿ ಬೂಚ್ ಹಾಕೊಟ್ಟಾನ ಅಂತ ತೆಗಿ ಅಂತ ಹೇಳ್ತಾಳೆ ಈಕೆ ಹೆಂಗೋ ತೆಗಿತಿದ್ವಲ್ಲ ಅಂತ ಈಕೆ ನಾನು ಕೇಳತ್ತ ಎಲ್ಲದಾವ ಜೊಂಡಿಗೆ ಹೋಲಿ ಬಿಡ್ರಿ ನಡಿತೈತಿ ಅವತ್ನೆಲ್ಲ ಮನೆಗೆ ತಗೊಂಡು ಫ್ರೈ ಮಾಡ್ಕೊಂಡು ತಿನ್ನಕ್ ಬರ್ತೈತಿ ಅತ್ತೆ ಮನೆಗೆ ಹೋಗಿಂದ ಒಂದು ಚಿಲ್ಲಿ ಓರಿ ಮಾಮ ರೀ
ಹಾ ಹೌದ್ರಿ, ಅದ್ರೊಳಗ ಒಂದ್ ಏನೋ ಕೆಮಿಕಲ್ ಹಾಕತಾರಂತ್ರಿ, ಬ್ಯಾನ್ ಮಾಡ ಅಂದ್ರ ಅದಕ್ಕೆ ಒಂದ್ ಟೇಸ್ಟ್ ಬರ್ಬೇಕಂತೆ ಒಂದ್ ಕೆಮಿಕಲ್ ಹಾಕತಾರಂತೆ, ಬ್ಯಾನ್ ಮಾಡತ್ತಾರ. ಅದಲ್ಲ ಅದು ಹಾಕ್ಯಾರ ತೆಗಿರ್ಲ ಅದನ್ನ ಚಲ್ಲಿದ್ರ ನೋಡು. ಸಿಕ್ಕಲ್ ಚಲ್ಬೇಡ್ರಿ, ಸ್ವಚ್ಛ ಭಾರತ್ ಅಭಿಯಾನ ಕಲೀರಿ. ಆ ಡಸ್ಟ್ಬಿನ್ ಹಾಕೋದನ್ನ ನಾ ವಿಡಿಯೋ ಮಾಡ್ತೇನೆ, ನೀವು ಕರೆನ ಸ್ವಚ್ಛ ಭಾರತ್ ಅಭಿಯಾನ ಮಾಡಿದ್ರಿ ಅಂದ್ರ ನಂಗೆ ತೋರಿಸಿ ಹಾಕ್ಬೇಕದ್ನ. ನಿಮ್ಮ ಮಮ್ಮಿದ ಕಾಫಿ ಮಾಡತ್ತೇನೆ. ಹಲೋ ನಿಮ್ಮ ಮಮ್ಮಿ, ಕಾಫಿ ಮಾಡಬೇಡ ಸತ, ಕಾಫಿ ಮಾಡಬೇಡ ಸತ. ಅವು ಹಿಂಗೆ ಕಾಣ್ತಿರ್ತಾವ ಮೊದ್ಲ. ಚೇತ ನಿನ್ನೂ ಹಾಲ್ದೇನಪ್ಪ, ಮತ್ತೊಮ್ಮೆ ನಿನ್ನೂ ಹಾಲ್ದೇನಪ್ಪ. ಏನ್ರಿ ಅತ್ತಿ ಏನ್ ತೆಗದ್ರಿ ಬ್ಯಾಗ್ನಾಗಿಂದ? ಚೀರೋಟಿ. ಪಾಪ ನಮ್ಮ ಅಕ್ಕರ್ ತೆಗ್ದಾರ ಬ್ಯಾಗ್ನಾಗಿಂದ ಚೀರೋಟಿ ತೆಗ್ದೆ ಮತ್ತೆ ಅತ್ತ ಮತ್ ನಮ್ಮ ಅತ್ತಿ. ಹೌದು, ಅದಕ್ಕೆ ಯಾವ ಹಿಟ್ಟು ಹಾಕ್ತಾರ ಹೇಳತ್ತಿ? ಅಯ್ಯೋ ಇಷ್ಟ ಕೊಡ್ತಾಕೈತಿ ಯಾರು ಮಾಡ್ಯಾರ ಅದ್ನಂತೇಳಿ. ಗೋಧಿ ಹಿಟ್ಟ ಅವು ರೆಕಾರ್ಡ್ ಆಗೈತಿ ಅವ್ವ. ಅದನ್ನ ಕರ್ದಿದ್ದೋ ಬೇಯಿಸಿದ್ದೋ ಹೇಳತ್ತಿ? ಅಯ್ಯೋ ಎಣ್ಣೆಗ್ ಲಟ್ಟಿಸ್ ಕರಿತಾರಂತ ನೀರಾಗ. ನೀವೇನ್ ತೆಗದ್ರಿ ಸತಾರ? ಚುಮು ಮಸ್ತ್ ನೋಡ್ರಿ. ಇಲ್ಲಿ ನಮ್ ಶ್ವೇತಾ ಅವರು ಒಬ್ರೇ ಮ್ಯಾಲ ಹತ್ತಿ ಬದಾಮಿಕಿ ಅಂತ ಹೇಳಿ ಪ್ರೂವ್ ಮಾಡಿದ್ಲು. ಏನ್ ಮಾಡತ್ತಿ? ಮಾಡು ನೋಡ್ರಿ. ಇಲ್ಲಿ ಯಾವ್ದೋ ಒಂದು ದೊಡ್ಡ ಫ್ಯಾಕ್ಟ್ರಿ ಹತ್ತೈತಿ. ಯಾವ ಫ್ಯಾಕ್ಟ್ರಿ ಅಂತ ಹೇಳಿ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರಿಗಾರ ಇದು ಯಾವ ಫ್ಯಾಕ್ಟ್ರಿ ಅನ್ನೋದು ಗುರ್ತಿತ್ತಂದ್ರ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಪ್ಪ. ಇದು ಸೊಲ್ಲಾಪುರ್ನಾಗ ಐತಲ್ರಿ? ಸೊಲ್ಲಾಪುರ ಅಲ್ರಿ? ನಾವು ಬಂದಿದ್ದೀಗ ಸೊಲ್ಲಾಪುರ್ ಸಮೀಪ ಬಂದೇವಿ ನೋಡ್ರಿ. ಅದು ದೊಡ್ಲೇಟ್ ಅಂತ ಹೇಳ್ತಾರಲ್ಲ ನಮ್ಮ ಅತ್ತಿ, ಅದು ಆ್ಯಕ್ಚುಲಿ ಆಫೀಸ್ ಐತದ ನೋಡ್ರಿ. ಆಫೀಸ್ನ ಒಳಗೆ ಫುಲ್ ಲೈಟಿಂಗ್ ಮಾಡ್ಯಾರ, ಹೊರಗೆ ಗ್ಲಾಸ್ ಪ್ಯಾನಲ್ಸ್ ಹಾಕ್ಯಾರ, ಅದಕ್ಕೆ ಅದಷ್ಟು ಚಂದ ಕಾಣಿಸತೈತಿ. ಯಾವ್ದಿದು ಫ್ಯಾಕ್ಟ್ರಿ ಗೆಸ್ ಮಾಡ್ರಿ, ಕಮೆಂಟ್ ಹಾಕ್ರಿ. ನನಗೂ ಗೊತ್ತಿಲ್ಲ, ನಾನು ರಿಸರ್ಚ್ ಮಾಡಿ ಕ್ಯಾಪ್ಷನ್ನಾಗಿಲ್ಲ ಫಸ್ಟ್ ಕಮೆಂಟ್ಗೆ ಹಾಕಿರ್ತೇನಿ ಏನಿದು ಅಂತ. ಓಕೆ, ವಾವ್ ಎಷ್ಟು ಚಂದ ಐತ್ಲ, ಸೀನ್ ಇದೆ, ಭಾರಿ ಮಾಡ್ಯಾರ ನೋಡು. ಓಕೆ ಓಕೆ, ಸೊಲ್ಲಾಪುರ. ಹಾ, ಕಾರಂಜಿ ಐತ್ರಲ್ಲ ನಡಕ್ ಕಾಣತೈತಿ, ಲೈಟಾಗಿ ಕಾಣತೈತಿ, ಅಷ್ಟು ಡಾರ್ಕ್ ಇಲ್ಲ, ಲೈಟಾಗಿ ಕಾಣತೈತಿ. ಎಷ್ಟು ಮಂದಿ ಕಾಣ್ತಾನೋದನ್ನ ಕಮೆಂಟ್ ಮಾಡ್ರಿ. ಸೊ ನಾವೀಗ ಆಲ್ರೆಡಿ ಮಹಾರಾಷ್ಟ್ರ ಸೊಲ್ಲಾಪುರಿಗೆ ಎಂಟ್ರಿ ಕೊಟ್ಟಿದ್ದೀವಿ. ಏನಂತೀರಿ ಶ್ವೇತಾ ಅವ್ರ? ಹಾ ರೀ, ನಮ್ ಸ್ಪರ್ಶ ಅವರು ಎದ್ರ ಓಕೆ ಟ್ರೈನ್ ಒಳಗ ಆರಾಮ ನಿದ್ದೆ ಮಾಡಿದ್ವಿ. ಈಗ ಅಷ್ಟಾಕಿಗೆ ಊಟ ಮಾಡ್ತಿದ್ವಿ, ಈಗ ಫ್ರೆಶ್ ಆಗಿ ಕೂತಾವ ನೋಡ್ರಿ. ಹೌದಾ, ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಮಹಾರಾಷ್ಟ್ರ ಸೈಡ್ ಎಲ್ಲ ಹೊಂಟಾರ ನಂಗೆ ಐತೆ. ಮಹಾರಾಷ್ಟ್ರ ಸೈಡ್ ಹೊಂಟಿಲ್ಲ, ನಾವು ಬೇರೆ ಕಡೆ ಹೊಂಟಿವಿ. ಮಹಾರಾಷ್ಟ್ರ ಕಡೆ ಬಂದ್ರು ಓಹೋ ಮತ್ತೆ ಉಲ್ಟಾ ಇದು ಚೇಂಜ್ ಮಾಡ್ತಾನ್ರಿ. ಹಾ ಹಾ ರೀ, ಓಕೆ ಓಕೆ. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಜರ್ನಿ, ಮತ್ತೆ ಫುಲ್ ಸಸ್ಪೆನ್ಸ್ ಜರ್ನಿ ಐತಿ. ನಾವು ಎಲ್ಲಿ ಹೋಗಿ ಮುಟ್ತೇವಲ್ಲ ಅಲ್ಲಿಗೆ ಎಂಡ್ ಮಾಡ್ತೇವೆ ವ್ಲಾಗ್. ಸೊ ನಾಳೆ ಬೆಳಿಗ್ಗೆನ ತೋರಿಸ್ತೇವೆ ನಿಮ್ಗೆ ಎಲ್ಲಿಗೆ ಬಂದು ಮುಟ್ಟಿದ್ವಿ ಅಂತೇಳಿ. ಬಟ್ ಅಲ್ಲಿಗೆ ಹೋಗಿ ಮುಟ್ಟೋ ಮಟ್ಟ ಇನ್ನೂ ಏನೇನು ಅಡ್ವೆಂಚರ್ ಆಗ್ತಾವ ಅನ್ನೋದನ್ನ ನೋಡ್ಕೊಂತ ಇರಿ. ಯಾರೇನು ಬೇಡ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ ಬಡ ಬಡ. ಏನಂತೀರಿ ಶ್ವೇತಾ ಅವ್ರ? ಫ್ಲಾಶ್ ಆನ್ ಮಾಡಕ್ ನೆನಪಾಗಿಲ್ಲ, ಸ್ವಲ್ಪ ಕತ್ಲಾಗಿರ್ಬೋದು, ಅಡ್ಜಸ್ಟ್ ಮಾಡ್ಕೊಂಡು ಲೈಕ್ ಮಾಡ್ರಪ್ಪ. ಶ್ವೇತಾ ಅವ್ರ, ಇಲ್ಲಿ ಹೆಂಗೈತಿ ಕ್ಲೈಮೇಟ್? 33 ಓಕೆ ಐತಿ. ಹಾ, 33 ಐತಿ, 33ನೇ ಐತಿ. ಬಟ್ ಓಕೆ, ಮಧ್ಯಾಹ್ನದಿಂದ ಅನುಭವಿಸಿದ್ದಕ್ಕೂ ಈಗ ಅನುಭವಿಸೋದಕ್ಕೂ ಅಷ್ಟೇನು ತ್ರಾಸ ಅನಿಸೋಲ್ತಲ್ಲ?
ಇವತ್ತೇನು ನಾವು ಮೈಕ್ ಹಾಕೊಂಡಿಲ್ಲ ನಡಿ ಪೂರಾ ಜರ್ನಿಗೆ. ಬಜೆಟ್ ಫ್ರೆಂಡ್ಲಿ ಬಟ್ ಆಕ್ಚುಲಿ ಈಗ ನಾವು ಅಲ್ಲಿಂದ ನೆಕ್ಸ್ಟ್ ಊರಿಗೆ ಹೋಗಾಕ ನಾವು 160 ರೂಪೀಸ್ ಪರ್ ಹೆಡ್ ಕೊಟ್ಟಿದ್ದೇವೆ ಬದಾಮಿಯಿಂದ, ಸಾರಿ ಬಾಗಲಕೋಟಿಂದ. ಗೆಸ್ ಮಾಡ್ರಿ ಅದಕ್ಕರೆ. ಇಲ್ಲ 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 ಇವತ್ತೊಂದ ದಿವಸದ ಲಾಗ್ ನಿಮ್ಗೆ ಸಸ್ಪೆನ್ಸ್. ನಾಳೆ ನಿಮ್ಗೆ ತಮ್ನೆಲ್ನಾಗ ಗುರ್ತಕೈತಿ ನಾವ್ ಎಲ್ಲಿ ಬಂದೇವ್ ಅಂತೇಳಿ. ಎಲ್ಲಿ ಕಳ್ಕೊಂಡಿದ್ರಿ ಹುಡ್ಕ್ಯಾಡಕತ್ತಿದ್ರಿ ನಿಮ್ಮನ್ನೆಲ್ಲಾರು? ಐ ಚಲ್ಲಿದ್ನಿ ಏನದು ತತ್ತಿ ಮಾಡಿ ಕಸ್ಕೋಕತ್ತಾನೆ ನಿಮ್ಮನ್ನ. ಟೈಮ್ ನೋಡ್ರಿ 9:20 ನಿಮಿಷ ಕಡಿಮೆ ಐತಿ. ನಮ್ದು ರಾತ್ರಿ ಊಟ ಸ್ಟಾರ್ಟ್ ಆದ. ಯಾಕಂದ್ರ 11:00 ನಾವು ರೀಚ್ ಊಟಕ್ಕ ಚಾಲು ಮಾಡತ್ತ. ನಾವು ಊಟ ಮಾಡೋಣ್ರಂತ ಟ್ರೈನ್ಯಾಗ ಊಟ ಮಾಡೋ ಮಜಾನ ಬೇರೆ. ಶ್ವೇತಾ ಅವ್ರ ಮದುವೆ ಆಗಿ ಮಕ್ಕಳಾಗಿ ಮೊಮ್ಮಕ್ಕಳಾದ್ರೂ ಪ್ರೀತಿ ಅನ್ನೋದು ಹೆಂಗಿರ್ಬೇಕು ಗೊತ್ತೇನೆ? ಎಂತ ಟೈಮ್ ಇದ್ರೂ ಸಾಥ್ ಕೊಡ್ಬೇಕಂತ ನಿಮ್ ಪಪ್ಪ ಮಮ್ಮಿನ ತೋರಿಸ್ತಾನೆ ನೋಡಿಲ್ಲ. ಟೈಮ್ ಪಾಸ್ ಆಗ್ಲಿಲ್ಲ ಅಂತೇಳಿ ಗಂಡ ಹೆಂಡತಿ ಕೂಡಿ ಲೂಡೋ ಆಡತ್ತಾರ. ಫುಲ್ ಲೇಟೆಸ್ಟ್ ಜನರೇಷನ್. ಅವಾಗ ಹುಂಚಿಕಪ್ಪ ತಗೊಂಡ ಆಡ್ತಿದ್ರೇನತ್ತಿ ನೀವು ಮಾಮಾರ? ನೋಡ್ರಿ ಅವಾಗ ಅತ್ತಿ ಮಾಮಾರ ಹುಂಚಿ ಪಿಕ್ಕ ತಗೊಂಡ ಅದಕ್ಕೇನಂತಾರಲ್ಲ ಚಕಾವಂಟಿ ಆಡ್ತಿದ್ರಂತ. ಈಗ ಲೇಟೆಸ್ಟ್ ಆಗಿ ಲೂಡೋ ಆಡ್ತಾರ. ಟೆಕ್ನಾಲಜಿ ಚೇಂಜ್ ಆದಂಗ ಕಾಲಮಾನ ಚೇಂಜ್ ಆದಂಗ ಅವರು ಅಪ್ಗ್ರೇಡ್ ಆಗಿಬಿಟ್ಟಾರ ಅತ್ತಿ ಮಾಮ. ನೋಡ್ರಿ ಇವ್ರು ನೋಡ್ರಿ ಅವ್ರು ವಿನಾಯಕ್ ಅವ್ರ ಮ್ಯಾಲ ನೋಡ್ರಿ. ಕರೆನ ವಿನಾಯಕನ್ ಬಾ ಕಿರಿಕಿರಿ. ಹಿಡ್ಕೋಬೇಡ ಶ್ವೇತಾ. ಶ್ವೇತಾ ಹಾ ನನ್ ವಿಡಿಯೋಸ್ ಏನ್ರ ಬರ್ಲಿಲ್ಲ ಅಂತಂದ್ರೆ ಇವ್ರ ಕಾರಣ. ನನ್ ಲ್ಯಾಪ್ಟಾಪ್ಗೆ ಏನ್ರ ಆದ್ರ ಅಕ್ಕ ಸಾವಕಾಶ ಇಡ್ರಿ. ಅದ್ನ ಬಾಳ ಸಾವಕಾಶ. ನನ್ ಮಗು ಇದ್ದಂಗ್ರಿ ಅದು, ನನ್ ಹೇಂತಿದ್ದಂಗ ಅದು. ನೋಡ್ರಿ ಇಲ್ಲಿ ನಮ್ಮ ಅಕ್ಕರ ಕಡೆಯಿಂದ ಮಸಾಜ್ ಮಾಡಿಸ್ಕೊತಾಳ ನಮ್ ಶ್ವೇತಾ. ಯಾಕೋ ನಿನಗೆ ಯಾವಾಗ ನುಸಂಗಿಲ್ಲ ಹೇಳಪ್ಪ? ಹೌದಾ? ಮತ್ತ ಅವ್ರದ್ದು ಆಲ್ರೆಡಿ ಟ್ರೈನಿಂಗ್ ಆಗೈತಿ ಪಾಪ. ಅವ್ರ ಕೂತಾರ್ನ ಎಬಿಸಿ ಮಸ್ತ್ ಮಾಡತ್ತಾರ. ನೀನು ಹಂಗ ನನಗೆ ತಲೆಗೆ ಮಾಡ. ನೋಡ್ರಿ ನಮ್ ಸ್ಪರ್ಶಕ್ಕೂ ಬಂತು ಅಂತ ಡಾನ್ಸ್ ಮಾಡತ್ತ. ಮಾಡಪ್ಪ ಅಪ್ಪಿ ಡಾನ್ಸ್ ಮಾಡ. ತಿರುಗಬಾರ್ದು ಹಂಗ ಡಾನ್ಸ್ ಮಾಡ. ಬೇಬಿ ಶರ್ಟ್ ಇಟ್ಟು ನೋಡ್ರಿ ಇಲ್ಲಿ ನಮ್ ಸಣ್ಣ ಪಾಪು ಮಕ್ಕೊಂಡೈತಿ, ನಾನು ದೊಡ್ಡ ಪಾಪು ಇಲ್ಲಿ ಮಕ್ಕೊಂಡೈತಿ. ಇವು ಎರಡನ್ನೂ ಕರ್ಕೊಂಡು ನಾವು ಬಜೆಟ್ ಜರ್ನಿ ಮಾಡಾಕತ್ತೇವೆ ಇವತ್ತು. ಇದ್ರ ತೆಲ್ ಸಾತದಂತ ಇದು ಮಕ್ಕೊಂಡೈತಿ. ಬಟ್ ಇದಕ್ಕೆ ಏನಾಗಿಲ್ಲ. ಈಕಿ ಮಕ್ಕೊಂಡಾಳನು ಹೊಟ್ಟಿವ್ರಿಗೆ ಈಕಿ ಬಂದು ಮಕ್ಕೊಂಡಾಳಲ್ಲ. ಇವತ್ತು ನನಗೆ ಟಯರ್ಡ್ ಆಗಿರಂಗಿಲ್ಲ, ಇವ್ರಿಬ್ಬರಿಗೆ ಟಯರ್ಡ್ ಆಗಿರ್ತೈತಿ. ಮಕ್ಕಳು ಇಬ್ರು ಆರಾಮ್ ಮಕ್ಕೊಂಡಾರ. ನಾ ಇವ್ರನ್ನ ಹಿಡ್ಕೊಂಡು ಮಕ್ಕೋಬೇಕಂತ ನೋಡ್ರಿ. ಇಷ್ಟೊತ್ತನ ಕೂತ್ ಬ್ಲಾಗ್ ಎಡಿಟ್ ಮಾಡಿದ್ನಿ. ಈಗ ಎಕ್ಸ್ಪೋರ್ಟಿಗೆ ಹಚ್ಚೇನಿ ನಾನು. ಸೊ ಅಲ್ಲಿ ನಮ್ಮ ಕೀರ್ತಿ ಕಡೆ ಕೊಟ್ಟೇನಿ ನನ್ನ ಲ್ಯಾಪ್ಟಾಪ್ ಎಕ್ಸ್ಪೋರ್ಟ್ ಆಗೋ ಮಟ್ಟ ಹಿಡ್ಕೊಂಡು ಕುಂಟ್ರುವ ಅಂತೇಳಿ. ಸೊ ಅದಾದ್ಮೇಲೆ ಅದನ್ನ ಕ್ಲೋಸ್ ಮಾಡಿಟ್ಟು ನಾಳೆ ಮುಂಜಾನೆ ಅಂತ ಅಪ್ಲೋಡ್ ಮಾಡ್ತೇವಂತ. ಹೆಂಗಂತೀರಿ ಶ್ವೇತಾರು? ಬರೀ ಹ್ಞೂ ಅಂತಾರೆ ಅವ್ರು. ನೋಡ್ರಿ ಬಜೆಟ್ ಒಳಗೆ ನಾವು ಟ್ರಿಪ್ಪನ್ನ ಮಾಡ್ಬೇಕಂತ ಹೇಳಿ ಜನರಲ್ ಬುಗ್ಗಿಗೆ ಹೋಗಿದ್ವಿ. ಬಟ್ ಫುಲ್ ಗರ್ದಿ ಅಂದ್ರೆ ಗರ್ದಿ. ಸಿಂಗಲ್ಸ್ಗೆ ಹೋಗಕ್ಕೆ ಓಕೆ, ಬಟ್ ಫ್ಯಾಮಿಲಿ ಕರ್ಕೊಂಡು ಹೋಗೋದಂದ್ರೆ ಭಾಳ ಕಠಿಣ. ಶ್ವೇತಾರ ಹೆಂಗೈತ್ರಿ ಜರ್ನಿ? ಬಜೆಟ್ ಅಲ್ಲಿಂದ ಖಾಲಿನೇ ಇತ್ತು. ಕಲಬುರ್ಗಿ ತನ ಕಲಬುರ್ಗಿಗೆ ಬಂದ್ಮೇಲೆ ಫುಲ್ ರಶ್ ನೋಡ್ರಿ. ಫುಲ್ ತುಂಬೈತ್ ನೋಡ್ರಿ ಟ್ರೈನ್. ಅಬ್ಬಬ್ಬ ಎಲ್ಲ ಕಾಲಾಗಿಲ್ಲ ಮಕ್ಕೊಂಡ ಕರ್ದಾರಲ್ಲ. ಫುಲ್ ತುಂಬೈತಿ. ಮತ್ತೆ ಎಲ್ರು ವಿಡಿಯೋ ಮಾಡೋದಕ್ಕೆ ಬೇಜಾರು ಬಿಡ್ರಿ. ಏನ್ರಿ ಶ್ವೇತಾ ಅವ್ರ ಟ್ರೈನ್ ಇಳಿದ್ರಿ? ಫೈನಲಿ ಟ್ರೈನ್ ಇಳಿದ್ವಿ. ಫೈನಲಿ ನಾವು ನಮ್ಮ ಡೆಸ್ಟಿನಿಗೆ ಬಂದ್ಬಿಟ್ಟಿದ್ವಿ. ನಾವು ಬಂದಿದ್ವಿ ಇವತ್ತ ಆಂಧ್ರ ಪ್ರದೇಶಕ್ಕೆ. ಏನ್ ಹೇಳತ್ತೀನಿ? ಮತ್ ಮಹಾರಾಷ್ಟ್ರಕ್ಕೆ ಹೋಗಿದ್ದಿ, ಸೊಲ್ಲಾಪುರಕ್ಕೆ, ಮತ್ ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಬಂದಿವಿ. ಬರ್ರಿ ಹೆಂಗಿತ್ತಂದ್ರ ನಾಳೆ ವಿಡಿಯೋ ಒಳಗ ಸಿಗುನಂತ. ಇವತ್ತಿನ ವ್ಲಾಗ್ ಒಳಗಂತ್ರ ನೀವು ಟ್ರೈನ್ ಜರ್ನಿನ ನೋಡಿದ್ರಿ. ನಾವು ಏನಂತಾರ ಜನರಲ್ ಬೋಗಿ ಒಳಗ ಬಜೆಟ್ನಾಗ ಹೆಂಗ್ ಬಂದ್ವಿ ಅಂತ ಹೇಳಿ. ಓಕೆ
ನೆಟ್ ಹೆಂಗಿತ್ತಂದ್ರೆ ಇವತ್ತಿನ ಬ್ಲಾಗ್ ಹೆಂಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ಈ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾರೆ. ಈ ಬ್ಲಾಗನ್ನು ನಾನು ಇಲ್ಲೇ ಏನು ಮಾಡತ್ತೀನಿ. ಮತ್ತು ನಾಳೆ ಸಲಗಳು ಸಿಗೋಣಂತ ಲವ್ ಯು ಆಲ್ ಬೈ ಟೇಕ್ ಕೇರ್. ಹ್ಯಾಪಿ ಉಮ್ಮ ಹ್ಯಾಪಿ ಉಮ್ಮ ಶೋಭ ಉಮ್ಮ ಕೊಟ್ಲಕ್ಕಿ ಕೊಟ್ಲಾ ಓಕೆ ಸೊ ಚಲೋ ಗುಡ್ ನೈಟ್.